टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। जो आप विजय लोग सुरेश मंदिर बेटा బయట అవునకు నాకు ఫోన్ చేసి పెట్టుకోవద్దు లేదు నా దగ్గర ఉంది ಓಪನ್ ಮಾಡ್ಕೊಡ್ರಿ ಜೈಲ್ ಸಿಬ್ಬಂದಿ ಅಲ್ಲೇ ಅಲ್ಲೇ ನೀರಿಲ್ವಾ ಇದರಲ್ಲಿ ಜನ ಕಾಪಿದ್ದೀವಿ ಟೋಟಲ್ 21 ಜನ ಏನು ಎಲ್ಲ ಒಂಥರ ಉದ್ದೆ ಇದ್ದಂಗಿದೆ ಏನು ಮಾಡೋಂಗಿಲ್ಲ ಇದು ಶಿಫ್ಟ್ ಆಗಲೇಬೇಕು ಸರ್ ಇದು ಇನ್ಸೈಡು ರೆಸಿಡೆನ್ಸಿಯಲ್ ಏರಿಯಾ ಭಾರಿ ಕಷ್ಟ ಇದೆ ಪ್ರಪೋಸಲ್ ಹೋಗಿದ್ದೀನಪ್ಪ ಅನುದಾನ ಬಿಡುಗಡೆ ಆಯ್ತಾ ಏನಾಯ್ತು ಅಲ್ಲ ಅದು ಬಿಡಪ್ಪ ಇನ್ನೊಂದು ಜಾಗದ್ದು ಕಳಿಸಿದ್ವಲ್ಲ ಲಾಸ್ಟ್ ಮೀಟಿಂಗ್ ಆದಾಗ ಆ ಜಾಗ ಬೇಡ ಅಂತ ಹೇಳಿದ್ವಿ ಕೋರ್ಟಲ್ಲಿ ಬಿಟ್ಬಿಡಿ ಇನ್ನೊಂದು ಕೊಟ್ಟಿದ್ದೀವಲ್ಲ ನಿಮ್ಮ ಕ್ಯಾಲ್ನೋ ಕ್ರಾಸ್ ಅದು ನೋಡಿ ಚೆಕ್ ಮಾಡಿ ನೀವು ಹೇಳಿ ಅದು ನಿಮ್ಮ ಸರ್ಕಾರ ಇಲಾಖೆ ಕಳಿಸಿ ಕ್ವಾರ್ಟರ್ಸ್ ಕಟ್ಕೊಂಡ್ಬಿಟ್ರೆ ಬೆಸ್ಟ್ ಇರುತ್ತೆ ಕ್ವಾರ್ಟರ್ಸ್ ಆಗುತ್ತೆ ನೌಕರಿನ ಆಗೋಗ್ಬಿಟ್ಟು ಏನು ಜೈಲ್ ಥರ ಇಲ್ಲ ಇಲ್ಲಿ ಯಾವ ಆರಾಮಾಗಿ ಎಲ್ಲ ಆಗುತ್ತೆ ಹೇಳ್ಬಿಡಿ ಸರ್ ಏನೇನು ನೋಡಿದ್ರಿ ಏನು ಸಮಸ್ಯೆ ಇತ್ತು ಅಲ್ಲ ಚೇಂಜಸ್ ಆಗಬೇಕು ಅಂತ ಸಮಸ್ಯೆ ಫುಲ್ ಜೈಲೇ ಚೇಂಜ್ ಆಗ್ಬೇಕ್ರಿ ಒಳಗಡೆ ದಂಜಿನ ಥರ ಇದೆ ಕ್ಲೀನ್ ಇಲ್ಲ ಇವಾಗ ನಾವು ಬರ್ತೀವಿ ಅಂತೇನೋ ಅವ್ರು ಸೋಮವಾರ ಕ್ಲೀನ್ ಮಾಡ್ತೀವಿ ಅಂತ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ತಾಯಿದ್ರು ಅಲ್ಲೇನು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಜೋರು ಮಾಡಿ ಬಂದಿದ್ದೀನಿ ಅವ್ರವ್ರು ಜಗಳ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಷ್ಟು ಜನಕ್ಕೆ ಒಳಗಡೆ ಇದು ಜೈಲು ವಾತಾವರಣ ಇಲ್ಲ ಇದು ರೆಸಿಡೆನ್ಸ್ ಥರ ಇದೆ ಆಮೇಲೆ ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೋ ಮನೆ ಮೇಲೆ ಬಂದುಬಿಟ್ಟಿದೆ ಆ ಕಡೆ ಹೊರಗಡೆ ಹೋದ್ರೆ ಮನೆ ಮೇಲೆ ಅಲ್ಲಿಂದ ಏನು ಬೇಕೋ ಹಾಕ್ಬೋದು ಒಳಗಡೆಗೆ ಚೆಕ್ ಮಾಡಿ ನೀವು ಹೋಗಿ ಇವಾಗ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋದ್ರೆ ಮನೆ ಇದೆ ಆ ಸ್ಟ್ರೈಟ್ ಯಾಕೆ ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ ಅವರು ಅದು ಏನೇನು ಇಲ್ಲಿ ಸಾಕು 1852 ಆ 1852 ಇದು ಹಳೇ ಜೈಲು ನಾವು ಸುಮಾರು ಜೈಲಿಗೆ ಹೋಗ್ಬೋದು ಈ ಥರ ಜೈಲು ಮೊದಲೊಂದು ಸಲ ನಾನು 3-4 ವರ್ಷ ಹಿಂದ್ಗಡೆ ಬಂದಿದ್ದೆ ಆವಾಗಲೇ ಪ್ರಪೋಸಲ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಏನೂ ತಗೊತಾ ಇಲ್ಲ ಈ ಕನ್ಸರ್ನ್ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಮಿನಿಸ್ಟರ್ಗಳಾಗಲಿ ಯಾಕೋ ಕೋಲಾರ ಜೈಲು ಲೆಕ್ಕಕ್ಕೆಲ್ಲ ಯಾರಿಗೂ ಒಂಥರ ಡಂಜಿನ್ ಥರ ಇದೆ ಅಲ್ಲೇ ಒಳಗಡೆ ಎಲ್ಲ ಅಲ್ಲೇ ಇದೆ ಏನೂ ಇಲ್ಲ ಓವರ್ ಕ್ರೌಡೆಡ್ಡು ಇದು ನಮ್ಮ ಡಿ ಸಿ ಸಾಹೇಬ್ರು ಇಲ್ಲೇ ಇದ್ದಾರೆ ಹೇಳಿದ್ರು ಅದು ತಕ್ಕ ಏನೋ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಸಂಬಂಧಪಟ್ಟವರು ದೇ ಶುಡ್ ಟೇಕ್ ಆ್ಯಕ್ಷನ್ ಇಮ್ಮಿಡಿಯೇಟ್ ಶಿಫ್ಟ್ ಎಸೆನ್ಷಿಯಲ್ ಏರಿಯಾ ಎಸೆನ್ಷಿಯಲ್ದಲ್ಲಿ ನನಗಂತೂ ಅದು ಜೈಲ್ ಥರ ಕಾಣ್ತಾ ಇಲ್ಲ ಅವ್ರಿಗೊಂಥರ ಮನೆ ಇದ್ದಂಗೆ ಇದೆ ಇದು ಊಟ ತಿಂಡಿ ಬರುತ್ತೆ ಎಲ್ಲ ಆರಾಮಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಆದರೆ ಏನೇನು ಜಾಗ ಸಾಲದು ಫೆಸಿಲಿಟೀಸ್ ಬೇಕು ಇದು ಟಾಯ್ಲೆಟ್ಸ್ ಗೀಲೆಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವತ್ತು ನಾವು ಬಂದಿದ್ದೀವಿ ಅಂತ ಅಷ್ಟು ಬಿಟ್ಟು ಇದು ಚೇಂಜ್ ಆಗಲೇಬೇಕು ಇಲ್ಲಿಂದ ಇಲ್ಲದ್ರೆ ಭಾರಿ ಮುಂದೆ ಕಷ್ಟ ಆಗುತ್ತೆ ಆಮೇಲೆ 6 ತಿಂಗಳಾದಮೇಲೆ ಕನ್ವಿಕ್ಷನ್ ಡೌನ್ ಯಾರೂ ಇಟ್ಕೊಂಡಿಲ್ಲ ಒಬ್ಬರು ಇಲ್ಲ ಕನ್ವಿಕ್ಷನ್ ಒಬ್ಬೊಬ್ಬರು ಇದ್ದಾನೆ ಅಷ್ಟೇ ಎಲ್ಲ ಅಂಡರ್ಟೈಲ್ ಪ್ರಿಸ್ನರ್ಸ್ ಇರೋದು ಅದಕ್ಕೋಸ್ಕರ ಇದನ್ನು ಅಪ್ಗ್ರೇಡ್ ಮಾಡಲೇಬೇಕು ಇಲ್ಲದೆ ಅದು ಕಷ್ಟ ಆಗುತ್ತೆ ಇಲ್ಲಿರೋರು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಸೂಪ್ರಿಡೆಂಟ್ ಆಗಲಿ ಜೈಲ್ ಸ್ಟಾಫ್ ಆಗಲಿ ಎಲ್ಲ ಸೇರಿಕೊಂಡ್ರೆ ನಾವಿಲ್ಲಿ ನಿಮಗೆ ಗುಂಪಿದ್ದಂಗೆ ಇದೆ ಅಷ್ಟೇ ಹೊರಗಡೆ ಅಲ್ಲಿ ಏನು ಅವಕಾಶ ಇಲ್ಲ ಕೂತ್ಕೊಂಡು ಧ್ಯಾನ ಮಾಡೋಕ್ಕೂ ಅವಕಾಶ ಇಲ್ಲ ಅವರು ವಾಕ್ ಮಾಡೋಕ್ಕೂ ಅವಕಾಶ ಇಲ್ಲ
ವಯಸ್ಸಾದವ್ರಿಗೆ ವಯಸ್ಸಾದ ವಾಕು ಯೋಗ ಮಾಡಲೇಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೇಕಾದಷ್ಟು ಅನುಕೂಲಗಳು ಇದ್ದರೂ ಸಹ ಡಂಜಿನ್ ಥರ ಇದೆ, ಆ ಥರ ಆಗಲ್ಲ. ಬೇರೆ ಕಡೆ ಶಿಫ್ಟ್ ಆಗಬೇಕು, ಅನುಕೂಲ ಆಗುತ್ತೆ, ನೋಡೋಣ. ಏನದು ನಾನು ಕೇಳಿದೆ, ಊಟ ತಿಂಡಿ ಎಲ್ಲ ಪರ್ಫೆಕ್ಟ್ ಆಗಿದೆ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಲಾಯರ್ ಹಿಂದೆ ಹೇಳಿ ನಾವು ಲಾಯರ್ ಕೊಡ್ತೀವಿ, ಅಪ್ ಟು ಸುಪ್ರೀಂ ಕೋರ್ಟ್ ಹೇಳಿದ್ವಿ, ಏನು ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಕೆಲವರು ದಂಡ ಕಟ್ಟಿದವರು 500 ರೂಪಾಯಿ 1000 ರೂಪಾಯಿ ಆ ರೀತಿ ದಂಡ ಬಾಕಿ ಇರುತ್ತೆ ಸರ್, ಅಂಥವ್ರು ಸಹ ಇರ್ತಾರೆ ದಂಡ ಕಟ್ಟಲಿಕ್ಕೆ ಆಗದಲ್ಲೇ. DLS ಅವರು ಅಥವಾ ಯಾರು ಇಲ್ಲ ಅಂತ ಸರ್ APMC ಬಗ್ಗೆ ಹೇಳಿ ಸರ್, ಏನಿತ್ತು?